Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಸೊ ಜೋರಾಗಿ ಎಲ್ಲ ಭೀಮನಮಾವಾಸ್ಯೆ ಪೂಜೆ ಮಾಡಿದ್ರಿ ಅನ್ಸತ್ತೆ. ಸೊ ನಾಳೆಯಿಂದ ಶ್ರಾವಣದ ಶುಭ ಗುರುವಾರ ಶುರು ಆಗತ್ತೆ. ಸೊ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಒಳ್ಳೇದಾಗ್ಲಿ. ಸೊ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಒಳಿತಾಗ್ಲಿ ಅಂತ ಆಶಿಸ್ತೀನಿ. ಶುಕ್ರವಾರ ಏನೋ ಒಂದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇ ಬಿ ಶ್ರಾವಣ ಶುಕ್ರವಾರ ಅನ್ನುವಂಥ ವಿಚಾರಕ್ಕೆ ಅಲ್ಲ. ಸೊ ಹೋಲ್ 14, 21, 28 3 ಶುಕ್ರವಾರಗಳು ಏನ್ ಬರ್ತಾ ಇದೆ, ಸಾಕಷ್ಟು ಒಂದು ಬದಲಾವಣೆ ಅಥವಾ ಸಮಥಿಂಗ್ ಏನೋ ಹುಷಾರಾಗಿ ಇರಿ, ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥ ರೀತಿಲಿ ಇದೆ. ಯಾಕೆ ಈ ಎಚ್ಚರಿಕೆ, ಯಾರಿಗಾಗಿ ಈ ಎಚ್ಚರಿಕೆ ಗೊತ್ತಿಲ್ಲ. ಒಂಚೂರು ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ತುಂಬಾನೇ ಸ್ಟ್ರಾಂಗ್ ಆಗಿ ಇದ್ದಾರೆ, ತುಂಬಾ ಸಮಸ್ಯೆನ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಇಲ್ಲಿ ಗಣೇಶ ಹೇಳ್ತಾ ಇರೋದು ಒಂದೇನೆ, ನಿಮ್ಮ ಶತ್ರುಗಳನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು. ಅಗತ್ಯ ಇರೋರಿಗೆ ಅಗತ್ಯ ಇರುವಂತಹ ಸೇವೆಯನ್ನ ಮಾಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಊಟ ತಿಂಡಿಗೆ ಕೆಲವರಿಗೆ ತೊಂದರೆ ಆಗುವಂತ ಸಾಧ್ಯ ಇದೆ. ಸೊ ಟೈಮಿಗೆ ಊಟಗಳನ್ನ ಕೊಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಮೆಡಿಸಿನ್ ಏನೇನು ಪ್ರಾಪರ್ ಆಗಿ ಬೇಕಾಗುತ್ತೋ ಅದೆಲ್ಲನ್ನು ತಯಾರು ಮಾಡಿ ಇಟ್ಕೊಳ್ಳಿ, ಕೊಡಿ, ಮುಂದಿನ ದಿನಗಳಲ್ಲಿ ಹಂಚಿ ಅನ್ನುವಂಥದ್ದು ಇದೆ. ಸೊ ಇಟ್ಸ್ ಲೈಕ್ ವರ್ಲ್ಡ್ ವಾರ್ ತರ ಇರ್ಬೋದು, ಅಥವಾ ಬೇರೆ ಏನೋ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಗಳಾಗುವಂಥದ್ದು, ಅಥವಾ ಪ್ರಾಕೃತಿಕ ವಿಕೋಪ ಇರಬಹುದು, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆ. ಒಂದಷ್ಟು ಕಡೆ ಭೂಕಂಪನಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಎಸ್ಪೆಷಲಿ ಉತ್ತರ ಭಾರತದ ಕಡೆ ಹೆಚ್ಚಿನ ಭೂಕಂಪನ ಆಗತ್ತೆ, ಮತ್ತೆ ದಕ್ಷಿಣದ ಭಾರತದ ಕಡೆ ಹೆಚ್ಚಿನ ಮಳೆ ಬರುವಂಥದ್ದು, ಎಸ್ಪೆಷಲಿ ಕರಾವಳಿ ಪ್ರದೇಶಗಳಲ್ಲಿ ಮತ್ತೊಮ್ಮೆ ಅದೇನ್ ಹೇಳ್ತಾರೆ, ಸೈಕ್ಲೋನ್ ತರ, ಬಿರುಗಾಳಿ ತರ ಬರುವಂತ ಸಾಧ್ಯತೆಗಳಿದೆ. ಹಣ್ಣು ತರಕಾರಿಗಳನ್ನೆಲ್ಲ ಶೇಖರಿಸಿ ಇಡಿ ಅನ್ನುವಂಥದ್ದು ಇದೆ. ಪತ್ರೆಗಳನ್ನ ಶೇಖರಿಸಿ ಇಡಿ ಅನ್ನುವಂಥದ್ದು ಕೂಡ ಇದೆ. ವಿವಿಧ ಸಸ್ಯಗಳನ್ನು ಕೂಡ ಶೇಖರಿಸಿ ಇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾದಂತ ಹಣ್ಣಿನ ತಳಿ ಬರುತ್ತೆ, ಅದರಿಂದ ಕೂಡ ಹೆಚ್ಚಿನ ಯಶಸ್ಸು ಮಾಡ್ತೀರಾ ಅನ್ನುವಂಥದ್ದು ಇದೆ. ಈ ಸತಿ ಯಾಕೋ ಗೌರಿ ಹಬ್ಬ ತುಂಬಾ ಬೇಜಾರಲ್ಲಿ ಶುರು ಆಗುತ್ತೆ, ಅಥವಾ ಗೌರಿ ಹಬ್ಬ ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಒಂದು ಎಚ್ಚರಿಕೆ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಒಂದು ಬೆಳೆ ಎಲ್ಲೂ ಸೇಲ್ ಆಗಿಲ್ಲ, ಹಾಗೆ ಇದೆ ಅಂತ ಅನ್ಕೊಂಡ್ರೆ, ಸೊ ಏನು ಯೋಚನೆ ಮಾಡಬೇಡಿ, ಅದನ್ನ ಸಂಸ್ಕರಿಸಿ ಶೇಖರಿಸಿ ಇಡಿ. ಅದು ಖಂಡಿತವಾಗ್ಲೂ ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಶತ್ರುಗಳನ್ನ ಗಣೇಶ ಆಲ್ರೆಡಿ ಅವರಿಗೆ ಏನ್ ರಿಸಲ್ಟ್ ಕೊಡ್ಬೇಕು ನಿಮ್ಮ ಶತ್ರುಗಳಿಗೆ, ಅದನ್ನ ಗಣೇಶ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಚಂದ್ರಗ್ರಹಣದಲ್ಲಿ 28ನೇ ತಾರೀಕು ಅಷ್ಟರಲ್ಲಿ ಅವರಿಗೆ ಒಂದು ವಾರ್ನಿಂಗ್ ಕೂಡ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೈ ಕಟ್ಟಿ ಸುಮ್ನೆ ಕೂತಿಲ್ಲ. ಸೊ ಕೈಗೆ ಏನ್ ಸಿಗ್ಬೇಕು, ಯಾವಾಗ ಕೊಡ್ಬೇಕು ಅದನ್ನ ನಾನು ಕೊಡ್ತೀನಿ ಅನ್ನುವಂಥದ್ದು ಇದೆ. ಕೈಗಳ ಆರೋಗ್ಯ, ಮಣಿಕಟ್ಟಿನ ಆರೋಗ್ಯ, ಮತ್ತೆ ಪಾದದ ಆರೋಗ್ಯ, ಮತ್ತೆ ಮೊಣಕಾಲು, ಕಾಲುಗಳ ಎಸ್ಪೆಷಲಿ ಎಡಗಾಲಿನ ಆರೋಗ್ಯದ ಕಡೆ, ಬಲಗೈಯಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಅಗತ್ಯ ಇರೋರಿಗೆ ಏನಾದ್ರೂ ಕೊಡಿ ಅನ್ನುವಂಥದ್ದು ಇದೆ. ಲೈಕ್ ದಾನ ಧರ್ಮ ತರ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಾಡಿ ಒಂಚೂರು ಅನ್ನ ಸೇವೆನ ಕೂಡ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು ಅಗತ್ಯ ಇಲ್ಲ. ನಿಮ್ಮ ಟೈಮಿಗೆ ಭಗವಂತ ನಿಮ್ಗೆಲ್ಲ ಕೊಟ್ಟಿದಾನ, ಅದನ್ನ ನೋಡ್ಕೊಂಡು ನೀವು ತೃಪ್ತಿಯಾಗಿ ತಿನ್ಕೊಂಡು ನೀವು ತೃಪ್ತಿಯಿಂದ ಚೆನ್ನಾಗಿ ನೆಮ್ಮದಿಯಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ನೀವು ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಪಾಲಿಗೆ ಭಗವಂತ ಚೆನ್ನಾಗಿ ಇಟ್ಟಿದ್ದನ್ನ ಬೇರೆಯವ್ರ ಪಾಲಿಗೂ ಚೆನ್ನಾಗಿ ಇಟ್ಟಿರ್ತಾನೆ. ಯಾರಿಗೆ ನಿಮ್ಮಿಂದ ಯಾವಾಗ ಸಹಾಯ ಆಗ್ಬೇಕು ಆ ಸಹಾಯನ ಮಾಡಿಸ್ತಾನೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಗ್ರೀನ್ ಕಲರ್ ಈಸ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಗ್ರೀನ್ ಕಲರ್ ಪಟ್ಟಿ
ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಯಾರೋ ಸೊಂಟದ ಪಟ್ಟಿ ಗೋಲ್ಡಲ್ಲಿ ಕೂಡ ಮಾಡಿಸ್ಕೊಳ್ಬಹುದು ಇನ್ ಫ್ಯೂಚರ್ ಡೇಸಲ್ಲಿ ಅನ್ನುವಂಥದ್ದು ಇದೆ. ಸೊ ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ತಲೆಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮುಖ ಎಸ್ಪೆಷಲಿ ನಿಮ್ಮ ಫೇಸ್ ರಿಯಾಕ್ಷನ್ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಒಂದಷ್ಟು ಸಮಥಿಂಗ್ ಏನು ನಿಮ್ಮ ರೂಪ, ನಿಮ್ಮ ಇದು ಎಲ್ಲ ಏನ್ ಕಳೆದು ಹೋಗಿದ್ಯೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಯಾವ್ದು ಮುಖ್ಯ, ನೀವು ಯಾವುದರ ಪ್ರತಿನಿಧಿಯಾಗಿ ಇದ್ರೆ ಚೆನ್ನಾಗಿರುತ್ತೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಕೆಲವರಿಗೆ ಬಂಗಾರದ ಬಳೆಗಳು ಕೂಡ ಬರುವಂತ ಸಾಧ್ಯತೆಗಳಿದೆ. ಇಂಪಾರ್ಟೆಂಟ್ ವಿಚಾರಗಳಿಗೆ ಸಿಗ್ನೇಚರ್ ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ ಸಿಗ್ನೇಚರ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ತುಂಬಾ ಯೋಚನೆ ಮಾಡ್ತಿದ್ದೀರಾ. ಸೊ ಎಲ್ಲಾನು ಹೇಗೆ ಹ್ಯಾಂಡಲ್ ಮಾಡೋದು, ಎಸ್ಪೆಷಲಿ ಒಂದಷ್ಟು ದೇವಸ್ಥಾನದ ಕೆಲಸ, ದೇವತಾ ಕಾರ್ಯಗಳು, ಮತ್ತೆ ಒಂದಷ್ಟು ದೂರದ ಪ್ರಯಾಣದ ಬಗ್ಗೆ, ಒಂದಷ್ಟು ಶತ್ರುಗಳ ಬಗ್ಗೆ, ಒಂದಷ್ಟು ನಿಮ್ಮ ಕಾರ್ಯವೈಖರಿ ಬಗ್ಗೆ ಇದ್ ಮಾಡೋದ್ರ ಬಗ್ಗೆ, ಅಂದ್ರೆ ಸಮಥಿಂಗ್ ಏನೋ ಇಲ್ಲಿ ತುಂಬಾ ಅಡ್ಡಿಗಳಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬಾ ಅಡ್ಡಿ ಮಾಡ್ತಿದ್ದಾರೆ, ತುಂಬಾ ತೊಂದರೆ ಮಾಡ್ತಿದ್ದಾರೆ. ಇದನ್ನೆಲ್ಲ ಹೇಗೆ ನಿಭಾಯಿಸೋದು ಅಂತ ನೀವು ತುಂಬಾ ತೊಂದರೆ ಒಳಪಡ್ತಿದ್ದೀರಾ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಒಂದೊಂದು ಸ್ಥಾನಮಾನನ ಕೊಟ್ರೆ ಮುಗ್ದೋಯ್ತು ಅಲ್ಲಿ. ಸೊ ಯಾರು ಲಿಮಿಟ್ ಕ್ರಾಸ್ ಮಾಡ್ತಾರೋ ಅವ್ರಿಗೆ ಏನ್ ಪನಿಷ್ ಇದೆಯೋ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಭಾರ ಹೊರಕ್ಕಾಗ್ದಿರಾ ಒಂದಷ್ಟು ತೊಂದರೆಗೆ ಒಳಗಾಗ್ತಾ ಇದೆ. ಸೊ ಇನ್ಮೇಲೆ ಏನ್ ಮಾಡ್ಬೇಕೋ ಮುಂದಿನ ದಿನಗಳಲ್ಲಿ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗಾಡಿಯಿಂದ ಸ್ಕಿಡ್ ಆಗಿ ಬೀಳುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಒಂದಷ್ಟು ಅಲ್ಲಿ ಕೆಲವು ರಹಸ್ಯಗಳು ಇದೆ. ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಮೇ ಬಿ ನಿಮ್ಮ ಹಳೆ ಗಾಡಿ ಇದ್ರೆ ಆ ಗಾಡಿನ ರೀಪ್ಲೇಸ್ ಮಾಡ್ಕೊಳ್ಳಿ, ಅಥವಾ ಆ ಗಾಡಿನ ಸೇಲ್ ಮಾಡಿ ಹೊಸ ಗಾಡಿ ತಗೊಳ್ತಿರೋ, ಅಥವಾ ಆ ಗಾಡಿಗೆ ತುಂಬಾ ಸರ್ವಿಸ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ, ಇನ್ನ ಅದ್ರ ಕೈಲಿ ಕಂಟ್ರೋಲ್ ಮಾಡೋದಕ್ ಆಗ್ತಾ ಇಲ್ಲ, ಅಥವಾ ಆ ಭಾರನ ಹೊರಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಮಿಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಕಡೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಅಂಬಾರಿ ಹೊರಬೇಕಾದ್ರೂ ಕೂಡ ಒಂದಷ್ಟು ಎಲ್ಲೋ ಸರಿಯಾಗಿ ಕೂರಿಸ್ತೀರಾ, ಒಂದಷ್ಟು ವಾಲಾಟಗಳು ಆಗಬಹುದು. ಆ ವಾಲಾಟ ಆಗದೆ ಇರೋ ಹಾಗೆ ಕೂಡ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ತುಂಬಾ ವಯಸ್ಸಾಗಿರೋ ಅಂತ ಆನೆ ಮೇಲೆ ಯಾವುದೇ ಭಾರ ಹೊರಿಸುವಂತ ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಇದೆ. ಇದು ಮೈಸೂರು ಒಂದಕ್ಕೆ ಸಂಬಂಧಪಟ್ಟಿದ್ದಲ್ಲ. ನೀವೆಲ್ಲೇ ಆನೆಗೆ ಸಂಬಂಧಪಟ್ಟಂಗೆ ಏನಾದ್ರೂ ಅಂಬಾರಿ ಹೊರಿಸ್ತಾ ಇದ್ರೆ ತುಂಬಾ ವಯಸ್ಸಾಗಿರೋ ಆನೆ ಮೇಲೆ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಸ್ವಲ್ಪ ಬೇರೆಯವ್ರಿಗೆ ನಿಮ್ಮನ್ನ ನೋಡಿದ್ರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲಿ, ಒಂದಷ್ಟು ಅವರಿಗೆ ನಿಮ್ಮ ಪವರಿನ ಒಂದಷ್ಟು ರುಚಿ ಗೊತ್ತಾಗ್ಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ ನೋಡ್ತಾರೆ, ಒಂದ್ ಹೆದರ್ಸೋದಕ್ಕೆ ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ. ಎಸ್ಪೆಷಲಿ ನಿಮ್ಮ ಕೆರಿಯರ್ ಅಲ್ಲಿ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಅಥವಾ ನಿಮ್ಮನ್ನ ಈಸಿಯಾಗಿ ತಗೊಳ್ಳುವಂಥದ್ದು, ಅಥವಾ ನಿಮ್ಮನ್ನ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳನ್ನ, ಅಥವಾ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂತ ಸಾಧ್ಯತೆಗಳಿದೆ. ಇದಕ್ಕೆ ಅವ್ರವ್ರನ್ನ ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಒಂದು ಕಹಿ ಸುದ್ದಿ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎಕ್ಸ್ ಇಂದ ಒಂದಷ್ಟು ತೊಂದರೆಗಳು ಮತ್ತೆ ಒಂದಷ್ಟು ಸಮಸ್ಯೆಗಳು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಕಳೆದು ಹೋದವರು, ನಿಮ್ಮಿಂದ ದೂರ ಆಗಿರೋರು ಮತ್ತೆ ನಿಮ್ಮ ಕಣ್ಣು ಮುಂದೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಏನ್ ಇಂಪಾರ್ಟೆಂಟ್ ಇಲ್ಲ ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸತ್ಯ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಪ್ರತಿ ಕ್ಷಣ ಡಿವೈನ್ ಗೈಡೆನ್ಸ್ ತಗೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬದಲಾವಣೆ ನಿಮ್ಮ ಜೀವನಕ್ಕೆ ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಅದನ್ನ ಯಾವ ರೀತಿ ಮಾಡ್ಕೊಳ್ಬಹುದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಶ್ರಾವಣ ಸೋಮವಾರದ ವ್ರತ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಶುಭ ಆಗತ್ತೆ. ಸೊ ಶಿವನ ದೇವಾಲಯಕ್ಕೆ ಹೋಗಿ ಮೃತ್ಯುಂಜಯ ಹೋಮ ಅಥವಾ
ಮೃತ್ಯುಂಜಯ ಮಂತ್ರ ಜಪಾನ ಮಾಡಿ ಅಥವಾ ರುದ್ರಾಭಿಷೇಕನ ಮಾಡಿಸಿ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಶತರುದ್ರಾಭಿಷೇಕ ನಿಮ್ಗೆ ಹೆಚ್ಚಿನ ಒಳಿತಾಗುತ್ತೆ ಅನ್ನುವಂಥದ್ದು ಇದೆ. ಇದು ಯಾಕೆ ಬರ್ತಿದೆ ನನಗೆ ಗೊತ್ತಿಲ್ಲ, ಬಟ್ ಈ ತರದ ಎನರ್ಜಿ ಇದೆ. ಜೊತೆಗೆ ನಿಮ್ಮದೇ ಆದಂತ ಹರಕೆ ಏನಿದೆ ಅದನ್ನ ಕೂಡ ತೀರಿಸ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ಶಿವನ ಆಶೀರ್ವಾದದಿಂದ ನಿಮ್ಗೆ ಅಪಮೃತ್ಯು ಯೋಗ ಏನಿದೆ ಅದು ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನ ಮಾಡಿ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ, ಜೊತೆಗೆ ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸರಿಯಾದ ರೀತಿಯಲ್ಲಿ ಮಾಡಿ ಸಾಕಷ್ಟು ಯಶಸ್ಸು ಪಡಿತೀರಾ. ಪ್ರೆಗ್ನೆನ್ಸಿ ಬರುವಂತದ್ದು ಇದೆ, ವಿನ್ನಿಂಗ್ ಮೂಮೆಂಟ್ ಕೂಡ ಇದೆ, ಹೊಸ ಆಫರ್ಗಳು ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ, ಪ್ರೊಟೆಕ್ಷನ್ ಕೂಡ ಇದೆ. ನಿಮ್ಗೆ ಸಾಕಷ್ಟು ವಿವಿಧ ರೀತಿಯಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ ಎಲ್ಲರಿಗೂ. ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ನಿಮ್ಗೆ ಏನ್ ಮಾಹಿತಿ ಇದೆ ಅದನ್ನ ತಿಳಿಸ್ಕೊಡ್ತೀನಿ. ಸೊ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅಚೀವ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಸೊ ಕೆಲವರಿಗೆ ಪ್ರೆಗ್ನೆನ್ಸಿ ಬರುವಂತದ್ದು, ನ್ಯೂ ಬಿಗಿನಿಂಗ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸಂಗೀತದಲ್ಲಿ ಹೊಸ ಕ್ರಾಂತಿ ಬರೋದಕ್ಕೆ ತಯಾರಾಗಿದೆ ಅನ್ನುವಂಥದ್ದು ಕೂಡ ಇದೆ. 1 2 3 ಮೂರನ್ನು ಬೇಕಾದ್ರೂ ಆಯ್ಕೆ ಮಾಡಿ. ಹೊಸ ಗಣೇಶನ ಶಿಲೆ ಉದ್ಭವ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಗಮನನ ಕೊಡಿ, ಜೊತೆಗೆ IT ರೈಡ್ ಆಗುವಂತ ಸಾಧ್ಯತೆಗಳಿದೆ. ಒಂದಷ್ಟು ಲೆಕ್ಕಪತ್ರಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಇಂಪಾರ್ಟೆಂಟ್ ನ್ಯೂಸ್ ನಿಮ್ಮ ಕೆಲಸಗಳ ಮಧ್ಯೆ ಬರುತ್ತೆ, ಅದನ್ನ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಏನೋ ನಿಮ್ಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕಂಬದ ಕೆಳಗೆ ಅಥವಾ ಒಂದು ಡೈರಿ ಅಥವಾ ಪುಸ್ತಕ ಅಥವಾ ಒಂದಷ್ಟು ಆಲ್ಬಮ್ ಕೆಳಗೆ ನೀವು ಹುಡುಕ್ತಾ ಇರುವಂತ ವಿಚಾರಗಳು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಸ್ತಿ ಪತ್ರಗಳು, ಕಾಗದ ಪತ್ರಗಳು, ಹಳೆಯದು ಕಳೆದು ಹೋಗಿರುವಂತ ಪತ್ರಗಳು ಎಲ್ಲವೂ ಕೂಡ ಸಿಗುತ್ತೆ. ಒಂದಷ್ಟು ಎಂಗೇಜ್ಮೆಂಟ್, ಮ್ಯಾರೇಜ್, ಲಗ್ನ ಪತ್ರಿಕೆಗಳು, ಈ ತರದೇನೋ ಹೊಸ ಅಗ್ರಿಮೆಂಟಿಗೆ ಸೈನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ ವಿದ್ಯಾರ್ಥಿಗಳೇ, ಓದಿನ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಬೇಸರದ ಸುದ್ದಿನ ಕೂಡ ಓದ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಹಾರ್ಮೋನಿ ಅಂತ ಇದೆ. ಸೊ ಫ್ಯಾಮಿಲಿ ಲೈಫ್, ನಿಮ್ಮ ಒಂದಷ್ಟು ವ್ಯವಹಾರದ ಲೈಫ್ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ನಿಮ್ಮ ಸೆಕೆಂಡ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಸೆಕೆಂಡ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಚಿಂತೆ ಬೇಡ, ಭಗವತಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಆ ಭಗವತಿ ಎಲ್ಲದಕ್ಕೂ ಕಾಲಕ್ಕೆ ತಕ್ಕಂತೆ ಉತ್ತರನ ಕೊಡ್ತಾಳೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಶೇಷವಾದಂತ ಜಾಗ್ರತೆ ವಹಿಸಿದ್ದೆ ಆದ್ರೆ ಖಂಡಿತವಾಗ್ಲು ಎಂಥ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಗೋಲ್ಡನ್ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ನಿಮಗ್ ರಕ್ಷೆ ಇದೆ. ನಿಮಗ್ ರಕ್ಷೆ ಬೇಕು ಅಂದ್ರೆ ಒಂದಷ್ಟು, ಎಷ್ಟು ಸತಿ ಅಂತ ಹೇಳೋದು, ಒಂದಷ್ಟು ಪರಿಹಾರಗಳು ಆಗ್ಬೇಕು. ಮಾಡಿರುವಂತ ಪ್ರಯೋಗಗಳನ್ನ ತೆಗೆಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಒಂದಷ್ಟು ಸ್ಥಳಗಳನ್ನ ಗುರುತು ಮಾಡಿ ತೋರಿಸಿದೆ. ಆ ಸ್ಥಳಗಳಲ್ಲಿ ನೀವು ನಿಮ್ಮ ಕಾರ್ಯನ ಮುಂದುವರಿಸಬಹುದು. ಇಲ್ಲಿ 2 ರೀತಿಯ ಎನರ್ಜಿ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜೀಸ್ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಜಾಗದಲ್ಲಿ ಹೂತಿಟ್ಟಿರೋದನ್ನ ತೆಗ್ದಿ ಅದನ್ನ ಹೇಗೆ ನಿಷ್ಕ್ರಿಯ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ಬಾಂಬಿನ ಎನರ್ಜಿ ಕೂಡ ಇದೆ, ಸೊ ಅದನ್ನ ಕೂಡ ನಿಷ್ಕ್ರಿಯ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇನ್ ಕೆಲವರಿಗೆ ಒಂದು ಜಾಗನ ಏನು ಹುಡುಕ್ತಾ ಇದ್ರಿ, ದೇವಾಲಯ ಕಟ್ಟೋದಕ್ಕೋ ಅಥವಾ ಬೇರೆ ಎಂತಕ್ಕೋ, ಅದು ಜಾಗ ಕೂಡ ನಿಮ್ಗೆ ಗೋಚರ ಆಗತ್ತೆ, ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಏನೋ ಒಂದು ಹುಡುಕಾಟದಲ್ಲಿ ಇದ್ದೀರಾ, ಎಲ್ಲಿದೆ, ಎಲ್ಲಿ ಸಿಗುತ್ತೆ ಅಂತ, ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕೂಡ ನಿಮ್ಗೆ ಸಿಗತ್ತೆ. ಸೊ ತಲೆ ತುಂಬಾ ಹೂವ ಮುಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೆ ಈ ಮೆಸೇಜ್ ಗೊತ್ತಿಲ್ಲ, ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಗೆ. ಜೊತೆಗೆ ಸಾಕಷ್ಟು ಕೇರ್ಫುಲ್ ಆಗಿ ಇರ್ಬೇಕು. ಅಟ್ ದಿ ಸೇಮ್ ಟೈಮ್ ಪ್ರೊಟೆಕ್ಷನ್ ಇದೆ,
ಅಟ್ ದಿ ಸೇಮ್ ಟೈಮ್ ಕೇರ್ಫುಲ್ ಆಗಿ ಕೂಡ ಇರಬೇಕು. The Shrivak Devi Tarot channel is so glad to see you again. Thank you for watching our tarot card readings today.